ಸಾರಿ ಸೋಲ್ಡ್ ಅನ್ನೋದೇ ಬರುತ್ತೆ. ಅಯ್ಯೋ ದೇವ್ರೆ. ಸ್ಯಾರಿ ಬಗ್ಗೆ ಮಾತಾಡಿ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ತುಂಬಾ ದಿನ ಆಯ್ತು ಲಾಂಗ್ ವಿಡಿಯೋ ಮಾಡಿ. ವಿಡಿಯೋ ಮಾಡೋಣ ಅಂತೆಲ್ಲ ಕ್ಲಿಪ್ಪಿಂಗ್ ಎಲ್ಲ ಇಟ್ಕೊಂಡಿರ್ತೀನಿ. ಬಟ್ ಏನಾಗ್ಬಿಡುತ್ತೆ ಅಂದ್ರೆ ಸಡನ್ ಆಗಿ ವಿಡಿಯೋಸ್ಗಳನ್ನ ಮಾಡ್ತೀನಲ್ಲ ಸ್ಯಾರಿದೆಲ್ಲ, ಹಾಗಾಗಿ ಕಂಪ್ಲೀಟು ಸೋಲೋಡ್ ಅದೇ ಬರುತ್ತೆ. ನಮ್ಮ ಪುಟಾಣಿಗಳು ಇವು. ರಾಯನ್ ಅಲ್ಲಿ ಮಾತಾಡ್ಸೋ. ಇವನು ರಾಯನು, ನಮ್ಮ ಅಂಜಮ್ಮನ ಮಗ. ಅಲ್ಲಿ ನೋಡು, ಅಲ್ಲಿ ಹಾಯ್ ಹಾಯ್ ಕೊಡು. ಓಕೆ ಓಕೆ, ಔಷಧಿ ಹಾಕಿದ್ದೀನಿ ಮುಖಕ್ಕೆ, ಔಷಧಿ ಹಾಕಿದ್ದೀನಿ. ಹೋಗಮ್ಮ ನೀನು, ಅವನ ಪಕ್ಕ ಮಲಿಕೋಗು, ಮಂಚದ ಮೇಲೆ ಮಲ್ಕೋಬಾರ್ದು. ಹೋಗಲ್ಲ ಅಮ್ಮ ಅಮ್ಮ. ಏಯ್ ನೋ, ಅಯ್ಯೋ ಅಪ್ಪ, ಎಲ್ಲ ಕೋಲು ಅಪ್ಪ ಅನ್ನೋದು ಕಂಡು ಹೊಡಿತೀಯಲ್ಲ. ಬಮ್ಮರಾಗು, ಬೈ ಕಡೆ ಬಾ. ಅವ್ನು ಸರಿ ಇಲ್ಲ ಬಾರೋ. ಇವನೊಬ್ಬ, ಇವನು ಎದ್ರಿಕತ್ತಾನೆ ಮಕ್ಳಿಗೆ. ಮುಂಚೆಲ್ಲ ಆಕ್ಟಿವ್ ಆಗಿ ಆಟ ಆಡ್ತಿದ್ದ, ಬಟ್ ಇವಾಗ ಇವರೆಲ್ಲ ಬಂದ್ಮೇಲೆ ಆಟ ಆಡೋದನ್ನ ಬಿಟ್ಬಿಟ್ಟ. ಮುದ್ದು ಮಗು ಇದು. ನನ್ನ ಜೊತೆಲೆ ಮಲ್ಕೋಬೇಕು, ನನ್ನ ಹತ್ರನೇ ಇರ್ಬೇಕು, ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಇರ್ತಾನೆ, ಎಲ್ಲೂ ಹೋಗಲ್ಲ. ಹೋಗಪ್ಪ, ಅಲ್ಲೋಗು, ಮನಿಕೋ. ಇಡೀ ದಿನ ಇವ್ರ ಜೊತೆಲೆ ಸಮಯ ಕಳೆದೋಗ್ಬಿಡುತ್ತೆ. ಮತ್ತೆ ಮನೇಲಿ ಸಿಕ್ಕಾಬಟ್ಟೆ ಕೆಲಸ, ಮತ್ತೆ ಕಣ್ಣು ಫೋನ್ ನೋಡಿ ನೋಡಿ, ಅಂದ್ರೆ ರೀಲ್ಸ್ ಎಲ್ಲ ನೋಡಿ ಕಣ್ಣು ಒಳಗೋಗಿಲ್ಲ. ಇದರಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಎಲ್ಲ ಬರುತ್ತಲ್ಲ, ಹಂಗಾಗಿ ನೋಡಿ ನೋಡಿ ಕಣ್ಣೆಲ್ಲ ಒಳಗೋಗ್ಬಿಟ್ಟಿದೆ. ಅದಕ್ಕೆ ನನ್ನ ಮಗಳು ಹೇಳ್ತಾ ಇದ್ಲು, ಒಂದು ಸ್ಪೆಕ್ಸ್ ಕೊಡಿಸ್ತೀನಿ ಮಮ್ಮಿ ಅಂತ. ಇವತ್ತು ವಿಷಯ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಾ ಇದ್ರಿ ಇನ್ಬಾಕ್ಸಲ್ಲಿ ಮೆಸೇಜ್ ಹಾಕಿ, ನಿಮ್ಮ ಮನೆಗೆ ಗುರುಗಳು ಬಂದಿದ್ರು ಅಂದ್ರಲ್ಲ, ಯಾರು ಏನು ಅಂತ. ಇವತ್ತು ನಮ್ಮ ಗುರುಗಳ ಬಗ್ಗೆ ಮಾತಾಡಬೇಕು ಅಂತಾನೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಗುರುಗಳು ತುಂಬ ಒಳ್ಳೆಯ ಗುರುಗಳು. ಒಂದು ಒಳ್ಳೆಯದನ್ನ ಹೇಳ್ಕೊಡ್ತಾರೆ, ಒಂದು ಒಳ್ಳೆ ದಾರಿನ ನಮಗೆ ಕಲಿಸ್ಕೊಡ್ತಾರೆ. ಮತ್ತು ನಾನು ಪೆಂಡಲಮ್ ಹಿಡಿದು ಕೆಲವೊಂದನ್ನೆಲ್ಲ ನಾನು ನೋಡ್ತೀನಿ ಅಂದರೆ ಅದೆಲ್ಲ ನನಗೆ ಗುರುಗಳು ಕಳಿಸ್ಕೊಟ್ಟಿದ್ದಂಥ ಒಂದು ವಿದ್ಯೆ. ಹಾಗಾಗಿ ಅದನ್ನ ಬೇರೆ ಯಾವುದಕ್ಕೂ, ಕೆಟ್ಟ ವಿಷಯಗಳೇ ಆಗ್ಬೋದು, ಇನ್ನೊಂದಕ್ಕೆ ಆಗಲಿ, ಅದನ್ನ ನಾವು ಯೂಸ್ ಮಾಡಬಾರ್ದು. ಮುಂಚೆ ಎಲ್ಲ ಪೆಂಡಲಮ್ನ ಹಿಡಿದು ನಾನು ಒಂದಷ್ಟು ಜನಕ್ಕೆ ಹೇಳ್ತಿದ್ದೆ, ಬಟ್ ಇವಾಗ ನಾನು ಹೇಳಲ್ಲ. ಯಾಕಂದರೆ ಸಿಕ್ಕಾಬಟ್ಟೆ ಅದು ನೆಗೆಟಿವ್ಸ್. ಅಂದರೆ ನಾನು ಪೆಂಡಲಮ್ ಹಿಡಿದು ನಾನು ನೋಡಬೇಕಾದ್ರೆ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ಸ್ ಅನ್ನೋದೇನಾದರೂ ಇತ್ತು ಅಂದಾಗ ಅದೆಲ್ಲ ನಮಗೆ ಕನೆಕ್ಟ್ ಆಗಿಬಿಡುತ್ತೆ. ಅಂದರೆ ಅದನ್ನೆಲ್ಲ ಅವಾಗವಾಗ ನಾವು ಕ್ಲೀನ್ ಮಾಡ್ಕೋಬೋದು. ಬಟ್ಟು ಅವರು ಗುರುಗಳಾದರೆ ಅವರು ತುಂಬ ಚೆನ್ನಾಗಿ ದೀಕ್ಷೆ ಎಲ್ಲ ತಗೊಂಡಿದ್ದಾರೆ, ಹಂಗಾಗಿ ಒಂದು ಸ್ವಲ್ಪ ಓಕೆ. ಬಟ್ ನಾವು ಯಾರು ದೀಕ್ಷೆ ಎಲ್ಲ ತಗೊಂಡಿಲ್ಲ, ಹಾಗಾಗಿ ಅದನ್ನೆಲ್ಲ ನಾವು ತುಂಬ ಆಳವಾಗಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇವಾಗ ಮೊನ್ನೆ ನಮ್ಮ ಗುರುಗಳು ಬಂದಿದ್ರು, ಗುರುಪೂರ್ಣಿಮಾ ಸ್ಮರಣೆಗೆ ಬಂದು ಕೆಲವೊಂದಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು. ತುಂಬ ಖುಷಿಯಾಯಿತು. ಅದು ಅವರು ನಮ್ಮ ಮನೆಗೆ ಬಂದಿದ್ದಂತೂ ನನಗೆ ತುಂಬಾ ಖುಷಿಯಾಯಿತು. ಬಂದು ಕೆಲವೊಂದು ವಿಷಯಗಳನ್ನ ಅವ್ರ ಹತ್ರ ಕೇಳಬೇಕಿತ್ತು, ಕೇಳ್ಕೊಂಡ್ವಿ. ಹಂಗೆ ಅವರು ಸಾಮಾನ್ಯವಾಗಿ ತುಂಬ ಬ್ಯುಸಿ, ಅವರು ತುಂಬಾ ಬ್ಯುಸಿ. ನಾವು ಅವ್ರನ್ನ ನೋಡಿ 1 ವರ್ಷ ಆಗಿತ್ತು. ಇತ್ತೀಚೆಗೆ ನಮ್ಮ ಮನೆಗೆ ಸಡನ್ನಾಗಿ ಬಂದರು. ಬಂದು ನಮಗೂ ಖುಷಿಯಾಯಿತು. ಕೆಲವೊಂದು ವಿಷಯಗಳನ್ನೆಲ್ಲ ಅವರು ಹೇಳ್ಕೊಟ್ರು ಕೆಲವೊಂದು ವಿಷಯಗಳನ್ನ. ಅದಾದಮೇಲೆ ಅವರು ಹೇಳೋದೇನೆಂದರೆ, ಯಾವುದೇ ಆಗ್ಬೋದು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಜಾಸ್ತಿ ನೆಗೆಟಿವ್ ಅನ್ನೋದನ್ನ ಕನೆಕ್ಟ್ ಮಾಡ್ಕೋಬೇಡಿ, ಆದಷ್ಟು ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ, ಈ ನೆಗೆಟಿವ್ ವ್ಯಕ್ತಿಗಳಿಂದ ಆದಷ್ಟು ದೂರ ಇರಿ ಅಂತ ಕೆಲವೊಂದಷ್ಟು ತಿಳುವಳಿಕೆನ ಹೇಳ್ಕೊಟ್ರು. ಅವ್ರು ಹೇಳ್ಕೊಡೋದ್ರಲ್ಲೂ ಒಂದು ಅರ್ಥನೂ ಇದೆ ಅಂತ ನಾನು ಅಂದ್ಕೊಂಡೆ. ಅದಾದಮೇಲೆ ಪೆಂಡಲಮ್ದು ಎಲ್ಲ ನೀಟಾಗಿ ಎಲ್ಲ ಹೇಳ್ಕೊಟ್ರು. ಬಟ್ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಮಾಡುವಂಥ ವಿದ್ಯೆ, ಕೆಲಸದ್ದು ಒಂದು ಸ್ವಲ್ಪ ವಿದ್ಯೆ, ಅದನ್ನೆಲ್ಲ ನಾವು ಹೊರಗಡೆ ವಿಡಿಯೋ ಮುಖಾಂತರ ತೋರಿಸ್ಕೋಬಾರ್ದು ಅಂತ ಅವರು ಹೇಳಿದ್ರು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ರಾಯರದು ಸುಮಾರು ಜನ ಕೇಳಿದ್ರು, ಅಕ್ಕ ಯಾಕೆ ವಿಡಿಯೋ ಎಲ್ಲ ಕಮ್ಮಿ ಮಾಡ್ತೀರಾ, ರಾಯರದು ತುಂಬ ಹಾಕಲ್ಲ ಅಂತ. ಮುಂಚೆ ಎಲ್ಲ ತುಂಬ ಹಾಕ್ತಿದೆ, ಬಟ್ ಇವಾಗ ಕೆಲಸ ಇದೆ ಅನ್ನೋದಕ್ಕಿಂತ, ನಾನು ಕೆಲಸ ಇದ್ರೂ ನಾನು ವಾರಕ್ಕೆ ಪೂಜೆ ಮಾಡೇ ಮಾಡ್ತೀನಿ. ಲೇಟ್ ಆದರೂ ಪರವಾಗಿಲ್ಲ, ಪ್ರತಿ ಗುರುವಾರ ಮಿಸ್ ಮಾಡಲ್ಲ, ಮಾಡ್ತೀನಿ. ಬೈ ಚಾನ್ಸ್ ಏನಾರ ಪ್ರಾಬ್ಲಮ್ ಇದ್ದರೆ ಮಾಡಲ್ಲ, ಅದು ಬಿಟ್ಟರೆ ಪ್ರತಿ ಗುರುವಾರ ಕಂಟಿನ್ಯೂ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ರಾಯರು
ನಮ್ಮ ಮನೇಲಿ ಕೊಡುವಂಥ ಪ್ರಸಾದದ್ದು ಎಲ್ಲ ವಿಡಿಯೋಸ್ ಹಾಕ್ತಿವೆ. ಕೆಲವರು ಪಾಸಿಟಿವ್ ಆಗೂ ಮಾತಾಡ್ತಾರೆ, ಕೆಲವರು ನೆಗೆಟಿವ್ ಆಗೂ ಮಾತಾಡ್ತಾರೆ. ಆದ್ರೆ ರಾಯರು ಏನು ಎತ್ತ ಅನ್ನೋದು ನಮ್ಮ ಮನೆಯಲ್ಲಿ ಹೂ ಪ್ರಸಾದ ಕೇಳ್ಕೊಂಡು ಹೋಗಿರೋರ್ಗೆ ತುಂಬಾ ಜನಕ್ಕೆ ಇದೆಲ್ಲ ಅನುಭವ ಆಗಿದೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ಯಾಕೆ ಈಗ ಹೂವಿನ ವಿಷಯ ಬಂದಾಗ ಹಿಂಗೆ ಟಕ್ ಅಂತ ನಾನ್ ತಗೋತಿದೀನಿ ಅಂದ್ರೆ, ನಾವು ಈ ಮನೆಗೆ ಬಂದು ಸುಮಾರು 9 ವರ್ಷ ಆಯ್ತು. ನಾವು ಈ ಮನೆಗ್ ಬಂದು ಸುಮಾರು 9 ವರ್ಷ ಆಯ್ತು. 9 ವರ್ಷದಿಂದನೂ ಕೂಡ ಯಾವುದೇ ರೀತಿ ಏನೂ ಪ್ರಾಬ್ಲಮ್ಸ್ ಇಲ್ಲ. ನಾವಾಯ್ತು ಕೆಲ್ಸ ಆಯ್ತು ಅಂತ ಅನ್ಕೊಂಡ್ ಹೋಗ್ತಾ ಇದೀವಿ. ಇಡೀ ಬಿಲ್ಡಿಂಗಲ್ಲೂ ಅಷ್ಟೇ ಅವ್ರ ಪಾಡ್ಗ್ ಅವ್ರು ಇರ್ತಾರೆ. ಎಲ್ಲರೂ ನಮ್ ಪಾಡಿಗ್ ನಾವಿರ್ತೀವಿ. ಬಟ್ ಇತ್ತೀಚ್ಗೆ ಸ್ವಲ್ಪ ದಿವಸದಿಂದ ಒಂದು 6, 7 ತಿಂಗಳಾಯ್ತು ಅನ್ಕೋತೀನಿ. 6 ತಿಂಗಳಾಯ್ತಾ 6 ಆಯ್ತೋ 3 ಆಯ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಒಂದ್ ಸ್ವಲ್ಪ ದಿವಸದ ಹಿಂದೆ ಎದುರುಗಡೆಗೆ ಒಂದಿಬ್ರು ಇದ್ರು. ಗಂಡ ಹೆಂಡ್ತಿ ಅವರೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ಮತ್ತೆ ಇನ್ನೊಬ್ರು ಯಾರೋ ಹಿಂದಿಯವರು ಬಂದ್ರು. ಬಂದು ಮನೆಗೆಲ್ಲ ಅವರು ಸೆಟ್ ಮಾಡ್ಕೊಂಡ್ರು. ಓಕೆ. ನಾವೇನು ಯಾರ ವಿಷಯಕ್ಕೂ ಹೋಗಲ್ಲ ಅಂದ್ಬಿಟ್ಟು. ಅವ್ರು ಬಂದ್ರು ಸೇರ್ಕೊಂಡ್ರು. ನಾವು ಚಪ್ಪಲಿ ಸ್ಟ್ಯಾಂಡ್ ಇಟ್ಟಿದೀವಿ. ನಮ್ ಪಕ್ಕ ಅವರು ಚಪ್ಪಲಿ ಸ್ಟ್ಯಾಂಡ್‌ನ ಇಟ್ಟಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ನಮ್ದೇನ್ ಜಾಗ ಅಲ್ವಲ್ಲ, ನಾವೀಗ ನಮ್ದಾದ್ರೆ ನಾವ್ ಯಾಕೆ ಇಟ್ಟಿದ್ದೀರಾ ಅಂತ ಕೇಳ್ಬೋದು. ಬಟ್ ಅದು ಓನರ್‌ದಿರೋದ್ರಿಂದ ಯಾರೆಲ್ಲಾರು ಇಟ್ಕೊಳ್ಳಿ ಅಂದ್ಬಿಟ್ಟು ನಮ್ ಪಾಡಿಗ್ ನಾವಿದ್ವಿ. ಈಗ ಒಂದು ದಿನ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಕಸ ಇತ್ತು. ಕಸ ಎಲ್ಲ ತಗೊಂಡೋಗಿ ನಮ್ಮ ಚಪ್ಪಲಿ ಸ್ಟ್ಯಾಂಡ್ ಹತ್ರ ನಾನ್ ಪಕ್ಕದಲ್ಲಿ ಇಟ್ಕೊಂಡೆ. ಯಾಕಂದ್ರೆ ಅಲ್ಲಿ ಇಟ್ಟಾಗ ಅಲ್ಲಿಂದ ಸೀದಾ ತಗೊಂಡೋಗಿ ನಾವು ಈಚೆ ಹೋಗುವಾಗ ಕಸಿಗೆ ಹಾಕ್ಬೋದು ಅಂತ. ಹಂಗೆ ಎಲ್ಲ ಇಟ್ಟಿದ್ದೀನಿ. ಒಂದ್ 2 ಸಲ ಏನ್ ಮಾಡಿದಾರೆ, ತಗೊಬಂದು ಮುಂದೆಗಡೆ ಮನೆಯವರೇ ತಗೊಬಂದು ನಮ್ ಬಾಗ್ಲ್ ಹತ್ರ ಎಲ್ಲ ಸುರ್ದಿದ್ದಾರೆ ಕಸ ಎಲ್ಲ. ನಾವೇನಿದು ಕಸ ಎಲ್ಲ ಇಲ್ಲಿ ಬಂದಿದೆ ಅಂತ ಕೇಳಿದ್ಕೆ ಅವರು, ನಮ್ಗ್ ಗೊತ್ತಿಲ್ಲ ಅಂತ ಏನೋ ಹೇಳಿದ್ರು. ಸರಿ ಓಕೆ. ಏನೋ ಬೆಕ್ಕು ಗಿಕ್ಕು ಎಳ್ಕೊಂಡ್ ಬಂದಿರ್ಬೋದೇನೋ ಅಂತ ನಾವ್ ಅನ್ಕೊಂಡ್ವಿ. ಅದೇ ತರ ಅದೇ ತರ 2, 3 ದಿನ ಹಂಗೆ ಆಗಿತ್ತು. ಆಮೇಲೆ ಕಸ ಓಕೆ. ಕಸದ್ದು ಏನೋ ಹಾಕಿದ್ದಾರೆ. ಅದು ಇಲಿಯೋ, ಪಲಿಯೋ ಏನೋ ಎಳ್ಕೊಂಬಂತು ಅಂದ್ರೆ ಅದಕ್ಕೆ ಓಕೆ ನಂಬ್ಕೊಳ್ಳೋಣ. ಅದಲ್ದೇನೆ ನಮ್ಮ ಚಪ್ಲಿನ ತಗೊಬಂದು ನಮ್ಮನೆ ಬಾಗ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಹೆಂಗೆ ಅಂದ್ರೆ ಹೆಂಗ್ ಬೇಕ್ ಹಂಗಂಗೆ ಕಾಲಲ್ಲಿ ಒದ್ದಿರೋ ತರ ಇತ್ತು. ನಾವ್ ಇದೇನಿದು ಈ ತರ ಹಾಕ್ತಾರಲ್ಲ ಅಂತ ಅಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಎಲ್ಲಿ ಚಪ್ಲಿ ಬಿಡ್ತೀವಿ ಅಂದ್ರೆ ನಾನ್ ಚಪ್ಲಿ ಹಾಕಲ್ಲ. ಇವಾಗ ಕಂಪ್ಲೀಟ್ ಚಪ್ಲಿ ಅಂತ ಇರೋದೇ ನನ್ ಮಗಳದು. ನನ್ನ ಸ್ಲಿಪ್ಪರ್ ಹಾಕೋದ್ ಬಿಟ್ಟು ಸುಮಾರು ಆಯ್ತು ಒಂದು ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಆಯ್ತು ಅನ್ಕೋತೀನಿ. ನಾನ್ ಚಪ್ಲಿ ಇದುವರೆಗೂ ಹಾಕ್ತಾ ಇಲ್ಲ. ಆಮೇಲೆ ಸರಿ ಅಂತ ಚಪ್ಲಿ ಎಲ್ಲ ಒದ್ರಿತು. ಏನಪ್ಪಾ ಇದು ಚಪ್ಲಿ ಎಲ್ಲ ಒದ್ರಿದೆ, ಯಾರಿರ್ಬೋದು ಅಂತ ಅಂದ್ಬಿಟ್ಟು ಆಮೇಲೆ ನೋಡಿದ್ರೆ ಎದುರುಗಡೆ ಮನೆಯವರೇ ಹಾಕಿರೋದು ಅಂತ ಗೊತ್ತಾಯ್ತು. ನಾನ್ ಯಾಕೆ ಏನು ನಾವೇನ್ ಮಾಡಿದ್ವಿ? ನಮ್ ಚಪ್ಲಿ ಎಲ್ಲ ಹಿಂಗೆ ಹಾಕ್ತಾರಲ್ಲ ಅಂತ ಅಂದ್ಬಿಟ್ಟು, ನಮ್ಮ ಮಗಳು ಹೋಗ್ಬಿಟ್ಟು ವಾರ್ನಿಂಗ್ ಮಾಡಿದ್ಲು. ನೋಡಿ ಚಪ್ಲಿ ಎಲ್ಲ ನಾವ್ ಅಲ್ಲಿ ಬಿಟ್ಟಿರ್ತೀವಿ. ನೀವ್ ನೋಡಿದ್ರೆ ಆ ಕಡೆ ಈ ಕಡೆ ಹಾಕ್ತೀರಾ, ಏನಾರ ಇದ್ರೆ ಮಾತಾಡಿ. ಇಲ್ಲಪ್ಪ ನಾವ್ ಹಾಕಿಲ್ಲ ಅಂತ ಗಂಡ ಹೆಂಡ್ತಿ ಇಬ್ರು ಡವ್ ಮಾಡಿದ್ರು. ಸರಿ ಅಂದ್ಬಿಟ್ಟು ನಾನ್ ನನ್ ಮಗಳಿಗೆ ಸಮಾಧಾನ ಮಾಡ್ದೆ. ಹೋಗ್ಲಿ ಬಿಡು ಸ್ನೇಹ ಹೆಂಗಾರ ಹಾಕೊಳ್ಳಿ, ಆಳ್ ಬಿದ್ದೋಗ್ಲಿ ಸುಮ್ನೆ ಯಾಕೆ ಅವ್ರ ಹತ್ರ ಕಿರಿಕ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನ್ ಸುಮ್ನೆ ಆದೆ. ಅದಾದ್ಮೇಲೆ ಒಂದಿನ ಏನಾಗಿದೆ, ಸಡನ್ ಆಗಿ ನಂದು ಅಕೌಂಟಿಂದ ದುಡ್ಡು 40,000 ರೂಪಾಯಿ ಪೋಟೋ ರೌಂಡ್‌ಗೆ ಹೋಗ್ಬಿಟ್ಟಿದೆ. ಅದೊಂದು ಟೆನ್ಷನು. ಸ್ವಲ್ಪ ಲೋ ಬಿಪಿ ಆಗಿದೆ. ಅದೊಂದು ಇದು ಎಲ್ಲ ಒಂಥರ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನನ್ಗವತ್ತು ಹುಷಾರೇ ಇಲ್ಲ. ಒಂದ್ ಕಡೆ ಹುಷಾರಿಲ್ಲ, ಒಂದ್ ಕಡೆ ಲೋ ಬಿಪಿ ಆಗಿದೆ. ಆಮೇಲೆ ಏನ್ ಮಾಡ್ದು, ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡಿದ್ವಿ ಅಂದ್ರೆ ನಮ್ದು ಚಪ್ಪಲಿ ಸ್ಟ್ಯಾಂಡ್ ಈ ಕಡೆ ಇತ್ತು. ಚಪ್ಪಲಿ ಸ್ಟ್ಯಾಂಡ್ ಪಕ್ಕ ಅವ್ರದ್ದು ಹಿಂಗೆ ಹೊರ್ಕೊಂಡಿತ್ತು. ನಾನ್ ಅವಾಗ ಅನ್ಕೊಂಡೆ ಮೋಸ್ಟ್ಲಿ ಇವ್ರ ಚಪ್ಪಲಿ ಸ್ಟ್ಯಾಂಡು ನಮ್ ಚಪ್ಪಲಿ ಸ್ಟ್ಯಾಂಡ್‌ಗೆ ಹೊರ್ಕೊಂಡಿದೆ. ಅದಕ್ಕೇನೋ ನಮ್ ಚಪ್ಪಲಿ ಎಲ್ಲ ಇದ್ ಮಾಡ್ತಾರೆ ಅಂತ ನಾನೇನ್ ಮಾಡ್ದೆ, ಸೈಡ್‌ಗೆ ಸ್ವಲ್ಪ ಗ್ಯಾಪ್ ಕಸ ಗುಡ್ಸಕ್ಕೂ ಗ್ಯಾಪ್ ಸಿಗ್ಲಿ ಅಂದ್ಬಿಟ್ಟು ನಾನ್ ಹಂಗೆ ತಳ್ದೆ. ತಳ್ಳಿ ಆದ್ಮೇಲೆ ಅವನು ಏನ್ ಮಾಡ್ದ, ಮುಂದೆಗಡೆ ಮನೆಯವನು ಏಕಾಏಕಿ ಏನೋ ನನ್ಗೆ ಬೈದ. ಏನೋ ಒಂದು ವರ್ಡ್ ಬೈದ. ಕೆಟ್ಟ ವರ್ಡೇ ಬೈದ ನನ್ಗೆ. ಬೈದಿದ್ ತಕ್ಷಣ ನನ್ಗೆ ಏನು ಯ ಒಂಥರ ಹೆಂಗೆ ಅಂದ್ರೆ ತಡ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ನಮ್ಮನೆ ಅನ್ನ ತಿಂದು ನಮ್ಮನೆ ಬಟ್ಟೆ ತಗೊಂಡು ನಾವ್ ಯಾರ್ ಕೈಲೋ ಹಂಚ್ಕೋಬೇಕು ಅಂದಾಗ ತಪ್ಪಿಲ್ದೆ ಅವಾಗ್ ನೋವಾಯ್ತು ನನ್ಗೆ. ಏನಪ್ಪ ಇವನು ಹಿಂಗೆ ಅಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ದೆ, ಆ ನಾನಿಷ್ಟೇ ಹೇಳ್ದೆ, "ನೋಡಪ್ಪ, ನಿನಗೆ ಚಪ್ಪಲಿ ಸ್ಟ್ಯಾಂಡು ನಮ್ಮನೆ ಪಕ್ಕ ಇರಬಾರ್ದು ಅಂದ್ರೆ ನಿನಗೂ ಜಾಗ ಇದೆ. ಇದುವರೆಗೂ ಇಬ್ರು ಮನೆಯವರು ಇಲ್ಲೇ ಇದೇ ಜಾಗದಲ್ಲಿ ವಾಸ ಮಾಡೋರೆ. 2, 3 ವರ್ಷ ಇಲ್ಲೇ ಇದ್ದಾರೆ ಒಬ್ಬೊಬ್ರು. ಅಂಥದ್ರಲ್ಲಿ ಒಂದು ದಿನಕ್ಕೆ ನಾವು ಕಿರಿಕ್ ಮಾಡ್ಕೊಂಡಿಲ್ಲ. 9 ವರ್ಷ ಆಯ್ತು ನಾವ್ ಇಲ್ಲಿ ಬಂದು. ನೀನ್ ನೋಡಿದ್ರೆ ಸಡನ್ ಆಗಿ ಈ ತರ ಮಾತಾಡ್ತೀಯ. ನನಗದ್ ಹೆಂಗ್ ಅಂದೆ ನೀನು? ನನಗೆ ಒಳ್ಳೆ ರೀತಿಲಿ ನೀನ್ ಮಾತಾಡು. ಯಾಕ್ ತಳ್ಳಿದೀರಾ ಅನ್ನೋದಕ್ಕೆ ಅದಕ್ಕೆ ನನ್ನತ್ರ ಉತ್ತರ ಐತೆ ಕೊಡ್ತೀನಿ. ಅದನ್ ಬಿಟ್ಬಿಟ್ಟು ಏಕಾಏಕಿ ನೀನು ನನ್ಗೆ ಬೈದಲ್ಲ. ಸರಿನಾ ಇದು? ನೀನ್ ಸರಿನಾ ನನಗ್ ಬೈದಿದ್ದು? ನನ್ಗ್ ಉತ್ತರ ಕೊಡು ಇವಾಗ ಅಂದೆ. ಅವ್ನು ಇಂಗ್ಲಿಷ್ ಮಾತಾಡ್ತಾನೆ, ನಾನ್ ಕನ್ನಡ. ಕೊನೆಗೆ ಅವ್ನ್ಗೇನೋ ಒಂದ್ ವರ್ಡ್ ಬೈದ, ನನ್ಗೆ ಮರ್ತೇ ಹೋಗ್ಬಿಟ್ಟಿದೆ. ತುಂಬಾ ಹತ್ಕೊಂಡ್ಬಿಟ್ಟು ಆಮೇಲೆ ಓನರ್ ಮಗಂಗ್ ಫೋನ್ ಮಾಡ್ದೆ. ಓನರ್ ಮಗ ಬಂದ್ರು.
ಬಂದು ಏನಾಯ್ತು ಅಂದ್ರು. ಅಲ್ಲಪ್ಪ ಇವ್ನು ಹಿಂಗ್ ಬೈತಾನೆ ಸರಿನಾ ಇವನು? ಹಿಂಗ್ ಬೈದಿದ್ದು ಅಂತ ಅಂದೆ. ಆಮೇಲೆ ಅವರು ಬೈದ್ರು. ಏನಕ್ಕಪ್ಪ ನೀನು ಇದ್ ಮಾಡ್ತೀಯಾ? ಹಂಗೆ ಹಿಂಗೆ ಅಂತ. ಆಮೇಲೆ ಅವನು ಹಂಗೆ ಹಿಂಗೆ ಅಂತ ಅವರು ಹಿಂದಿಲೇನೋ ಮಾತಾಡ್ತಾ ಇದ್ರು. ಸರಿ ಅಂದ್ಬಿಟ್ಟು ನಾನು ಓನರ್ ಹತ್ರ ಕಂಪ್ಲೇಂಟ್ ಮಾಡಿದೆ. ನೋಡಿ ಸರ್, ಒಂದು ಅವನಿರ್ಬೇಕು, ಇಲ್ಲ ನಾವಿರ್ಬೇಕು. ನಾವ್ ಇಷ್ಟು ವರ್ಷ ಆಯ್ತು ನಾವ್ ಜಗಳ ಮಾಡಿಲ್ಲ. ನಮ್ಗೆ ಈಗ ನೋಡಿ ಬಂದು ಒಂದ್ ವಾರಕ್ಕೇನೆ ಇಷ್ಟೊಂದು ಕಿರಿಕ್ ಮಾಡ್ತಾರೆ. ಮುಂದಕ್ಕೆ ಹೆಂಗೋ ಏನೋ ನಮ್ಗೆ ಒಂಥರ ಬೇಜಾರಾಗ್ತಿದೆ ಅಂತ ನಾನು ಇಷ್ಟ ಅಂದೆ. ಆಮೇಲೆ ಸರಿ ಬಿಡಿ ನಾನು ಮಾತಾಡ್ತೀನಿ ಅಂತ ಅಂದ್ರು. ಅವತ್ತು ಬುಧವಾರ ಆಗಿತ್ತು. ಆದ್ರೂ ಅವನೇನೋ ನನ್ಗೆ ಅಂದ್ಬಿಟ್ನಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ನೋವಿತ್ತು. ನಂಗೆ ತುಂಬಾ ಹತ್ಕೊಂಡ್ಬಿಟ್ಟೆ. ಒಂಥರ ದುಃಖ, 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 ಅಷ್ಟಿಷ್ಟು ದುಃಖ ಆಗ್ಲಿಲ್ಲ. ಅವತ್ತು ಬುಧವಾರ ಜಗಳ ಆಯ್ತು. ಗುರುವಾರ ದಿನ ಪೂಜೆ ಮಾಡ್ಬೇಕು. ತುಂಬಾ ದುಃಖದಲ್ಲಿ ನಾನು ಬೇಜಾರಲ್ಲಿ ರಾಯರ ಹತ್ರ ಹೇಳ್ಕೊಂಡೆ. ಆ ಹೇಳ್ಕೊಂಡೆ, ರಾಯರೇ ನಾನೇನು ತಪ್ಪು ಮಾಡಿಲ್ಲಪ್ಪ. ಈ ತರ ಹಿಂಗಿತ್ತು. ಈ ತರ ನಾನೆಲ್ಲ ಕ್ಲಿಯರ್ ಆಗಿ ಈಗ ನಿಮ್ ಮುಂದೆ ಹೆಂಗೆ ನಾನು ಮಾತಾಡ್ತಿದ್ದೀನೋ ಅದೇ ಟೈಪಲ್ಲೇ ಅದೇ ರೀತಿಲಿ ನಾನು ರಾಯರ ಹತ್ರ ಮಾತಾಡ್ದೆ. ನೋಡಿ ರಾಯರೇ, ನಾನ್ ತಪ್ಪು ಮಾಡಿಲ್ಲ. ಈಗ ನೆನ್ನೆ ಮೊನ್ನೆ ಬಂದವರು ಸಡನ್ ಆಗಿ ಈ ತರ ಎಲ್ಲ ಕಿರಿಕ್ ಮಾಡಿದ್ದಾರೆ. ಇದಕ್ಕೆ ನೀನೇ ಏನೋ ಒಂದು ಉತ್ತರ ಕೊಡು. ಒಂದು ನಾನಿರ್ಬೇಕು, ಒಂದು ಅವ್ರಿರ್ಬೇಕು. ಎರಡರಲ್ಲಿ ನನ್ಗೊಂದು ಉತ್ತರ ಕೊಡು ಅಂತ ಹೇಳ್ಬಿಟ್ಟು ನಾನ್ ರಾಯರ ಮೇಲೆ ಹೂವ ಇಟ್ಟೆ. ನಾವು ಈ ಮನೆ ಖಾಲಿ ಮಾಡ್ಕೊಂಡು ನಾವ್ ಹೋಗ್ಬೇಕು ಅನ್ನೋದಿದ್ರೆ ನನ್ಗೆ ಹೂವ ಕೊಡು. ನಾನು ಹೋಗೋದ್ ಬೇಡ ಅಂದ್ರೆ ತುಂಬ್ದಂಗ್ ಕುತ್ಕೋ. ಇಲ್ಲ ಅವ್ರು ಹೋಗ್ಬೇಕು, ಅವ್ರು ಮಾಡಿರೋ ತಪ್ಪಿಗೆ ಅವರೇ ಹೋಗ್ತಾರೆ ಅನ್ನೋದಾದ್ರೆ ಅವ್ರಿಗೆ ಇದ್ ಮಾಡಪ್ಪ ಅಂತ ನಾನು ಇಷ್ಟು ಕೇಳ್ಕೊಂಡೆ. ನಾನ್ ತಪ್ಪು ಮಾಡಿದ್ರೆ ನನ್ನನ್ನು ಖಾಲಿ ಮಾಡ್ಸು ಈ ಬಿಲ್ಡಿಂಗ್ ಇಂದ. ಇಲ್ಲ ಅವ್ರು ತಪ್ಪು ಮಾಡಿದಾರಾ, ಅವ್ರನ್ನ ಖಾಲಿ ಮಾಡ್ಸು. ಯಾಕಂದ್ರೆ ಇವತ್ತು ನಾವಿರೋರು ನಾವು ಈಗಿರೋರು ನಮ್ಮ ಪಾಡಿಗೆ ನಾವಿದೀವಿ. ನಾಳೆ ದಿನ ಇನ್ನೂ ಬೇರೆ ಬೇರೆ ಬರ್ಬೋದು, ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಕೇಳ್ಕೊಂಡು ಹೂವ ಇಟ್ಟೆ. ಹೂವ ಇಟ್ಟಿದ ತಕ್ಷಣ ನಾವು ಒಟ್ನಲ್ಲಿ ಖಾಲಿ ಮಾಡ್ಬೇಕು ಅಂತ ಮನ್ಸಲ್ಲಿ ಫುಲ್ ಮೈಂಡಲ್ಲಂತೂ ಬಂದ್ಬಿಟ್ಟಿತ್ತು ನನಗೆ. ನಾನು ಓನರ್ ಹತ್ರನೇ ಹೇಳ್ಬಿಟ್ಟೆ, ನಾವಿರಲ್ಲ ಸರ್, ನಾವೆಲ್ಲಾರು ಬೇರೆ ಕಡೆ ನೋಡ್ಕೊಂತೀವಿ ಮನೇನ ಅಂತ ಫುಲ್ ಸೀರಿಯಸ್ ಆಗಿ ಹೇಳಿದೆ. ರಾಯರ ಹತ್ರ ಕೇಳಿದೆ, ನೋಡಪ್ಪ ನನಗಿರೋಕ್ಕೆ ಇಷ್ಟ ಇಲ್ಲ, ಬಟ್ ಹಿಂಗಿದೆ ಪರಿಸ್ಥಿತಿ. ನೀನೇನಾದರೂ ಇರೋದೇ ಬೇಡ, ಖಾಲಿ ಮಾಡು, ಫಸ್ಟು ನಿನ್ನನ್ನೇ ಖಾಲಿ ಮಾಡಿಸ್ತೀನಿ ಅನ್ನೋದಾದ್ರೆ ಹೂವ ಕೊಡಿ. ಇಲ್ಲ ಅವ್ರು ಮಾಡ್ತಾರೆ ನೋಡ್ಕೊಡಿ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋದು ನಿಮ್ಮೊಬ್ರಿಗೆ ಮಾತ್ರ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲ ಅಂತ ಹೂವ ಇಟ್ಟೆ. ಹೂವ ಇಟ್ಟಿದ ತಕ್ಷಣ ಅವ್ರಿಗೆ ಎದುರುಗಡೆ ಮನೆಯವ್ರದ್ದು ಹೂವ ಆಗೋಯ್ತು. ನನ್ಗೇನಪ್ಪ ಇದು ಅಂತ ನಮ್ಮಮ್ಮನೂ ಕೂತಿದ್ರು. ಮಗ ಇದೇನಿದು? ನಾನು ಅಂದೆ, ಅಮ್ಮ ಯಾರು ತಪ್ಪು ಯಾರು ಸರಿ ಅನ್ನೋದು ರಾಯರಿಗೆ ಗೊತ್ತಿರುತ್ತೆ. ಅದಕ್ಕೆ ನೋಡು ಅವ್ರು ಖಾಲಿ ಮಾಡ್ಕೊಂಡು ಹೋಯ್ತಾರೆ ಅನ್ನೋ ಥರದಲ್ಲಿ ರಾಯರು ಹೂವ ಕೊಟ್ಟಿದ್ದಾರಮ್ಮ, ಬಿಡು ರಾಯರಿದ್ದಾರೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಾನು ಸಮಾಧಾನ ಮಾಡ್ಕೊಂಡು ಸುಮ್ಮನಾದೆ. ನೋಡಿದ್ರೆ ಇವತ್ತು ನಿನ್ನೆ ಬೆಳಗ್ಗೆ ಓನರ್ ಫೋನ್ ಮಾಡಿ ಹೇಳ್ತಿದ್ದಾರೆ. ಏನಂತ, ಈ ಥರ ಎದುರುಗಡೆ ಮನೆಯವರು ಈ ತಿಂಗಳು ಲಾಸ್ಟು ಖಾಲಿ ಮಾಡ್ತಿದ್ದಾರೆ ಅಂತ. ನಾನು ಯಾಕೆ ಏನು ಅಂತ ಕೇಳಿದೆ. ಇಲ್ಲ ಸುಮ್ಮನೆ ಯಾಕೆ ಪಾಪ ನೀವು 9 ವರ್ಷದಿಂದ ಇಲ್ಲಿದ್ದೀರಾ, ನೆನ್ನೆ ಮೊನ್ನೆ ಬಂದು ಸುಮ್ಮನೆ ನಿಮ್ಗೆ ಕಿರಿಕ್ ಮಾಡಿದ್ರು ಅವತ್ತು, ನನಗೂ ಬೇಜಾರಾಯಿತು. ಸರಿ ಅದಕ್ಕೆ ಖಾಲಿ ಮಾಡಿಸೋಣ ಅಂತ ಖಾಲಿ ಮಾಡಿಸ್ತಾ ಇದ್ದೀನಿ. ಈಗ ಈ ತಿಂಗಳ ಎಂಡಲ್ಲಿ ಖಾಲಿ ಮಾಡಿಬಿಡ್ತಾರೆ ಏನೋ. ಹೌದಾ, ಹೋಗ್ಲಿ ಬಿಡಿ ಸರ್. ನಾನು ಅವ್ರು ಅಂದ್ರು ಆಡಿದ್ರು ಅಂತ ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಾನು ಆಮೇಲೆ ಹೇಳಿದೆ, ಯಾಕೆ ಸರ್ ಖಾಲಿ ಮಾಡಿಸ್ತೀರಾ, ಹೋಗ್ಲಿ ಬಿಡಿ, ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ನಮ್ಮ ಪಾಡಿಗೆ ನಾವಿದ್ದೀವಿ. ಯಾವುದೇ ರೀತಿ ಅವತ್ತಿಂದ ಇವತ್ತವರೆಗೂ ಏನೂ ತೊಂದರೆ ಆಗಿಲ್ಲ. ಹಂಗೇನಾದ್ರು ಇದ್ದಿದ್ರೆ ನಾನು ನಿಮ್ಮ ಹತ್ರನೇ ಮಾತಾಡ್ತಿದ್ದೆ ಅಂದೆ. ಇಲ್ಲಮ್ಮ ಬಿಡಿ ಬೇಡ, ಯಾಕೆ ಬೇಕು ಇವಾಗ, ಎಷ್ಟು ಜನ ಬಂದೋದ್ರು ಆ ಮನೆಗೆ, ಯಾವತ್ತೂ ಈ ಥರ ಒಂದು ಜಗಳ ಅನ್ನೋದು ಯಾವತ್ತೂ ನಡೆದಿರ್ಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೂ ಬೇಜಾರಾಯ್ತು ಅವತ್ತು ನಿಮ್ಗೆ ಅವರು ಮಾತಾಡಿದ್ದು ಅಂದರು. ಸರಿ ಓಕೆ ಅಂದ್ಬಿಟ್ಟು ಸುಮ್ಮನಾದೆ. ಆವಾಗ ಅನಿಸ್ತು, ರಾಯರಿಗೆ ಬಂದು ಹೇಳಿದೆ, ಅವತ್ತು ನೀನು ಹೂವು ಕೊಟ್ಟಂತೆ ಇಲ್ಲಿ ನಡೀತಿದೆ ಕಣಪ್ಪ, ನಾನಿರ್ಬೇಕಾ ಅವ್ರಿರ್ಬೇಕಾ ನೀನು ಡಿಸೈಡ್ ಮಾಡು ಅಂದೆ. ನೀವೇ ಡಿಸೈಡ್ ಮಾಡಿದ್ರಿ. ಇವಾಗ ನೋಡಿದ್ರೆ ಹಿಂಗೆ ವಿಷಯ ಬಂತು ಅಂತ. ಹಂಗೆ ರಾಯರಿದ್ದಾರೆ, ನಾನು ಏನೇ ಇರಲಿ, ನನಗೇನೇ ಕಷ್ಟ ಆಗಲಿ ಸುಖ ಬರಲಿ ಎಲ್ಲ ಅವ್ರ ಮುಂದೆ ಒಪ್ಪಿಸ್ತೀನಿ. ಹೀಗೆ ರೀಸೆಂಟಾಗೂ ಒಬ್ಬರು ಹಾಗೆ ನನ್ನ ಹತ್ರ ಸ್ವಲ್ಪ ಇದಾಗಿ ಮಾತಾಡಿದ್ರು. ಅದಕ್ಕೆ ನೀವೇ ಉತ್ತರ ಕೊಡಬೇಕು ಅಂತ ನಾನು ರಾಯರ ಹತ್ರ ಬೇಡ್ಕೊಂಡಾಗ ಅದಕ್ಕೂ ರಾಯರು ಈಗ ಉತ್ತರ ಕೊಟ್ಟರು. ರಾಯರಿದ್ದಾರೆ ಅಷ್ಟೇ, ನಂಬಬೇಕು. ನಾವು ಯಾರಿಗೂ ಬೈಯೋಕ್ಕೆ, ಆಡೋಕ್ಕೆ, ಅನ್ನೋಕ್ಕೆ ನಮ್ಗೆ ಯಾರಿಗೂ ರೈಟ್ಸ್ ಇಲ್ಲ. ಹಾಗಾಗಿ ನಾನು ಅವ್ನಿಗೆ ಬೈಬೇಕು ಅಂತ ಅವ್ನ ಜೊತೆ ಜಗಳಕ್ಕೆ ಹೋಗ್ಬೇಕು ಅಂತಲೂ ನಾನು ಓದೋಳಲ್ಲ. ನನ್ನ ಪಾಡಿಗೆ ನಾವು ಇದ್ದೀವಿ. ಆದರೆ ನಮ್ಮನ್ನು ಕೆಣ್ಕೊಂಬಂದಿದ್ದು ಅವನು. ಕೊನೆಗೆ ಇವತ್ತು ಖಾಲಿ ಮಾಡಿಕೊಂಡು ಹೋಯ್ತಾ ಇರೋರು ಅವರು. ಅಂದರೆ ನಾವು ಇಲ್ಲೇನು ಶಾಶ್ವತ ಇಲ್ಲ, ನಮ್ಮದೇನಿದು ಸ್ವಂತ ಮನೆ ಇಲ್ಲ, ಏನೂ ಇಲ್ಲ. ಏನೋ ನಮಗೆ ಈ ಮನೆ ತುಂಬ ಚೆನ್ನಾಗಿ ನಮಗೆ ಅಡ್ಜಸ್ಟಬಲ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದರೆ, ರಾಯರು ಆ ಸ್ಥಳನ ಬಿಟ್ಟು ಅವರು ಎಲ್ಲೂ ಅಲ್ಗಾಡ್ತಾ ಇಲ್ಲ. ಆ ಸ್ಥಳನ ಬಿಟ್ಟು ಅವರು ಎಲ್ಲೂ ಹೋಗ್ತಿಲ್ಲ. ಅಲ್ಲಿ ಅದೇ ಜಾಗದಲ್ಲಿ ಅವರು ಕುತ್ಕೋಬೇಕು ಅಂತ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಜಾಗನ ಬಿಡೋಕ್ಕಾಗ್ತಾ ಇಲ್ಲ. ನೋಡಬೇಕು, ಇಲ್ಲಿ ಋಣ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ನಾವಿಲ್ಲಿ ಇರ್ತೀವಿ.
ಒಂದೊಂದು ಕ್ಷಣಕ್ಕೂ ನಾನು ಏನು ಹೇಳೋದು ಅಂದರೆ ನನ್ನ ಗುರುಗಳು ಹೇಳ್ಕೊಟ್ಟಂಥ ಕೆಲವೊಂದು ಮಾತುಗಳು ಮತ್ತು ರಾಯರು ಇತ್ತೀಚೆಗೆ ಯಾಕೆ ಹೂವು ಹಾಕಲ್ಲ, ಹೂವು ಬೀಳೋದು, ಹೂವು ಪ್ರಸಾದ ಆಗೋದು ಅಂದರೆ ಅದೆಲ್ಲ ಕಣ್ಣು ದೃಷ್ಟಿ, ಯಾಕೆ ಬೇಕು, ಒಳ್ಳೇದು ಮಾತಾಡ್ತಾರೆ ಕೆಟ್ಟದ್ದು ಮಾತಾಡ್ತಾರೆ ಅಂತ ಮುಂಚೆ ಎಲ್ಲ ತುಂಬ ವಿಡಿಯೋಗಳಾಗ್ತಿದೆ. ಇವಾಗಂತೂ ಕಂಪ್ಲೀಟು ನಾನು ವಿಡಿಯೋನೇ ಹಾಕೋದನ್ನ ಕಮ್ಮಿ ಮಾಡಿದ್ದೀನಿ. ಕೆಲವ್ರು ಅನ್ಕೋಬೋದು, ಬೇರೆ ಥರನೂ ಅನ್ಕೋತಾರೆ, ಕೆಲಸ ಇರ್ಬೋದು ಅದಕ್ಕೆ ಅಂತಾರೆ. ಏನಾದರೂ ವಿಡಿಯೋ ಅಂತೂ ಕಂಪ್ಲೀಟ್ ಮಾಡಿರ್ತೀನಿ, ಬಟ್ ತುಂಬ ವಿಡಿಯೋಗಳು ಹಾಕಲ್ಲ. 1, 2 ಯಾವಾಗೋ ಹಾಕ್ತೀನಿ ಅಷ್ಟೇ. ರಾಯರಿದ್ದಾರೆ, ಆ ರಾಯರನ್ನ ನಂಬ್ಕೊಂಡ್ರೆ ನಮ್ಮಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದಿದ್ರೆ ಖಂಡಿತ ರಾಯರು ಕಾಪಾಡ್ತಾರೆ. ನಾವೇನಾದರೂ ಕೆಟ್ಟದ್ದು ಮಾಡ್ತಿದ್ದೀವ, ತೊಂದರೆ ಮಾಡ್ತಿದ್ದೀವ ಅಂದರೆ ರಾಯರೇ ನಮ್ಮನ್ನು ತುಳಿತಾರೆ, ಬೇರೆ ಯಾರೂ ತುಳಿಯಲ್ಲ. ರಾಯರೇ ನಮ್ಮನ್ನು ತುಳಿತಾರೆ. ಹಾಗಾಗಿ ನಾವಾದಷ್ಟು ನಮ್ಮ ಧರ್ಮದಲ್ಲಿ ಇದ್ದೀವಿ ಅಂತ ನಮ್ಮ ಮನ್ಸಿಗೆ ಗೊತ್ತಾಗುತ್ತೆ. ನಾವು ತಪ್ಪು ಮಾಡ್ತಿದ್ದೀವ, ಸರಿ ಮಾಡ್ತಿದ್ದೀವ ಅನ್ನೋದೆಲ್ಲ ನಮ್ಮ ಆತ್ಮಕ್ಕೆ ಗೊತ್ತಾಗುತ್ತೆ. ನಾವಿಲ್ಲಿ ಹೆಂಗಿದ್ದೀವಿ ಅನ್ನೋದು, ನಮ್ಮ ಆತ್ಮ ಹೆಂಗಿದೆ ಅನ್ನೋದು ರಾಯರಿಗೆ ಗೊತ್ತಾಗುತ್ತೆ. ಹಾಗಾಗಿ ನನ್ನ ಮೈಂಡಲ್ಲಿ ಏನಂದರೆ ಯಾರೇನು ಎತ್ಕೊಂಡು ಹೋಗಲ್ಲ, ಎಲ್ಲ ಬಿಟ್ಬಿಟ್ಟೇ ಹೋಗೋದು. ಇರೋ ತನಕ ನಂದು 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 ನಮ್ಮದು ಅನ್ನೋದು ಏನಿಲ್ಲ. ಇಷ್ಟೇ. ಇದನ್ನ ಅರ್ಥ ಮಾಡ್ಕೋಬೇಕು. ಯಾವಾಗಲೂ ನಮ್ಮ ಕೈನ ನಾವು ನೋಡ್ಕೋಬೇಕು ಅಷ್ಟೇ. ಇರೋ ತನಕ ಹೋರಾಟದ ಜೀವನ. ಇವಾಗ ನನ್ನ ಮೇಲೆ ಒಂದು ಹೊರೆ ಅಂತ ಬಿದ್ದಿದೆ. ಈ ಹೊರೆನ ಹೊತ್ಕೊಂಡಿದ್ದೀನಿ. ಈ ಉಸಿರಾಡೋವರೆಗೂ ಈ ಹೊರೆನ ಹೊತ್ಕೊಂಡು ಹೋಗ್ತಾ ಇರ್ತೀನಿ. ಉಸಿರು ನಿಂತಾಗ ಅಷ್ಟೇ. ಹಾಗಾಗಿ ಕೆಲವೊಂದು ವಿಷಯಗಳನ್ನ ನಾವು ತುಂಬ ಅರ್ಥ ಮಾಡ್ಕೋಬೇಕು. ನಂದು ತಂದು ಅನ್ನೋದೇನಿಲ್ಲ, ಎಲ್ಲ ಝೀರೋ. ಅಷ್ಟೇ. ಇಷ್ಟೆಲ್ಲ ನಡೀತು. ರಾಯರಿದ್ದಾರೆ, ಎಲ್ಲೂ ಹೋಗಿಲ್ಲ. ರಾಯರಿದ್ದಾರೆ, ನಂಬಿಕೆ ಇಡಿ. ನನ್ನ ಹತ್ರ ಹತ್ಕೊಂಡು ತುಂಬ ಜನ ಮಾತಾಡ್ತೀರಾ. ನಾನು ಅದೇ ಹೇಳೋದು, ರಾಯರು ಮುಂದೆ ಕೂತ್ಕೊಳ್ಳಿ, ಮಾತಾಡಿ ಅಂತ. ಇವಾಗ ನಾನು ಮಾತಾಡೋದಕ್ಕೆ ರಾಯರೇ ನಂಗೆ ಉತ್ತರ ಕೊಡ್ತಾರೆ. ಸ್ವಲ್ಪ ಲೇಟ್ ಆಯಿತು. ಲೇಟ್ ಆದರೂ ಹೂವು ಕೊಟ್ಟಂತೆ ನಡೀತಾ ಇದೆಯಾ, ಆಗ್ತಾ ಇದೆಯಾ, ಅದೇ ನಂಬಿಕೆ ಅಷ್ಟೇ. ಇವತ್ತು ಎಲ್ಲ ವಿಷಯದಲ್ಲೂ ಕೆಲವೊಂದು ವಿಷಯದಲ್ಲಿ ನಾವು ಹೆಂಗೆ ಅಂದರೆ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋರ ಥರ ಜೀವನ ಮಾಡ್ಕೊಂಡು ಹೋಗೋದು ಬೆಟರ್ ಅಂತಲೇ ಅನ್ಕೋತೀನಿ ಅಷ್ಟೇ. ಎಲ್ಲ ರಾಯರಿದ್ದಾರೆ. ನೆಕ್ಸ್ಟು ಎಪಿಸೋಡಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.